ನಮಸ್ತೆ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಎಲ್ಲ ಸಮಸ್ತ ವೀಕ್ಷಕರಿಗೆ, ಕನ್ನಡಿಗರಿಗೆ ನಮಸ್ಕಾರ. ನಾವು ಹುಟ್ಟಿ ಬೆಳೆದು ಹುಟ್ಟಿದ್ದು ಗೋಕಾಕ್ ಒಳಗಡೆ. ಆದ್ರೆ ಬಾಲ್ಯದಿಂದನೂ ಕೂಡ ನಾನು ಬೆಳೆದಿದ್ದು ಬೆಳಗಾವಿ ನಗರದ ಮಹಾಂತೇಶ್ ನಗರದೊಳಗಡೆ. ಹೆಂಗ್ ಶುರು ಆತನ ಇದೆಲ್ಲ ಕನ್ನಡ ಪರ ಹೋರಾಟಗಾರ? ಯಾವಾಗ ಬೆಳಗಾವಿ ಒಳಗಡೆ ಬಹಳಷ್ಟು ಕೂಡ ಕನ್ನಡ ಮಾತಾಡ್ಬೇಕು ಅಂದ್ರೆ, ಕನ್ನಡಿಗರು ಓಡಾಡ್ಬೇಕು ಅಂತಂದ್ರೆ ಬಹಳ ಭಯದ ವಾತಾವರಣ ಇತ್ತು. ನಮ್ಮ ರಾಜ್ಯದ ಸೌಕರ್ಯಗಳನ್ನ ಪಡ್ಕೊಂಡು, ನಮ್ಮ ಅನ್ನವನ್ನ ತಿಂದು, ನಮ್ಮ ನೀರನ್ನ ಕುಡಿದು, ನಮ್ಮ ಗಾಳಿಯನ್ನ ಸೇವಿಸಿ ಮತ್ತೊಂದು ರಾಜ್ಯಕ್ಕ ಜೈ ಅನ್ನುವಂತ ಈ ದುರಂಕಾರಿ ಗೂಂಡಾಗಳನ್ನ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಇಲ್ಲಿ ನೀವು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆ ಒಳಗ ಟರಾವ್ ತಗೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನ, ಕನ್ನಡದ ನಾಡದ್ರೋಹಿಗಳಿಗೆ ಪಾಠವನ್ನ ಕಲಿಸ್ಬೇಕಂತ ಹೇಳಿ ಅವತ್ತಿನ ಸಂದರ್ಭದಲ್ಲಿ ಅವ್ರಿಗೆ ಮಸಿ ಬಳಿತಾರೆ. ಅವಾಗ ಏನು ಮಸಿ ಬಳಿದ ನಂತರ ಇಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ರಾಜು ಟೋಪನ್ ಅವರ ಜಿಲ್ಲಾಧ್ಯಕ್ಷರ ನೇತೃತ್ವದೊಳಗಡೆ ಒಂದು ಪಡೆ ತಯಾರಾಗಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಖುಷಿ ಆಯ್ತು, ಇಲ್ಲೂ ಕೂಡ ಒಂದು ರಣಧೀರರ ಪಡೆ ಅಂದ್ರೆ ಕರವೆಯ ಸಿಂಹಗಳ ಪಡೆ ರೆಡಿ ಆಗ್ತದ. 16ನೇ ವಯಸ್ಸಕ್ಕೆ ನಾನು ಈ ಸಂಘಟನೆಯನ್ನ ಸೇರ್ಕೋತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರ ಅಂದ್ರ ಬರೇ ಬೀದಿಗೆ ನಿಂತು ಹೋರಾಟ ಮಾಡ್ತಾರೆ, ಜೈ ಅಂತಾರ, ಅಧಿಕಾರ ಅಂತಾರ, ಏನಪ್ಪಾ ಇವ್ರಿಗೆ ಬೇರೆ ಕೆಲಸಗಳಿದೆ. ಯಾವ್ದಾದ್ರು ಕನ್ನಡ ಪರ ಸಂಘಟನೆ ಪ್ರಥಮವಾಗಿ ಬೀದಿಗಿಳಿದು ರೈತರ ಸಮಸ್ಯೆಗೆ, ರೈತರ ಕಷ್ಟಕ್ಕೆ ಸ್ಪಂದಿಸಿರುವಂತ ಕನ್ನಡ ಸಂಘಟನೆ ಅಂದ್ರೆ ಅದು ಬೆಳಗಾವಿ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಾನೆ ಹೇಳ್ಬೇಕಾಗುತ್ತೆ. ಒಂದು ಹೋರಾಟದ ಸಂದರ್ಭದಲ್ಲಿ ರಾಯಣ್ಣನ ಮೂರ್ತಿ ಕೂಡಿಸ್ಬೇಕಂತ ಹೇಳಿ ಅಲ್ಲಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಗ್ರಾಮ ಘಟಕ ಒಂದು ನಿರ್ಧಾರಕ್ಕೆ ಬಂದು ನಾವು ಮೂರ್ತಿಯನ್ನ ನಾವು ಕೂಡಿಸ್ತೀವಿ ಅಂತ ಹೇಳಿ ಆಗಸ್ಟ್ 15ನೇ ತಾರೀಕು ರಾತ್ರಿ ಕೂಡಿಸಿದ್ರು. ಸಂಪೂರ್ಣವಾಗಿ ಒತ್ತಾಯ ಹೇರಿ ಆ ಮೂರ್ತಿ ತೆಗೆಯುವಂತ ಕೆಲಸ ಮಾಡುದು ದೊಡ್ಡ ದುರಂತ. ನಮ್ಮ ರಾಜ್ಯದೊಳಗ ನಮ್ಮದು ದುರಂತ ಅಂತಂದ್ರೆ ನಾವೆಲ್ಲರನ್ನ ಬಾರಿ ಪ್ರೀತಿಯಿಂದ ಸ್ವಾಗತ ಮಾಡ್ತೀವಿ. ಆದ್ರೆ ಅತಿಥಿಗಳು ಇಲ್ಲಿ ಮಾಲೀಕರಾಗ್ತಾ ಇದಾರೆ, ಇಲ್ಲಿಯ ಮಾಲೀಕರು ಕೂಲಿ ಕಾರ್ಮಿಕರಾಗ್ತಾ ಇದಾರೆ. ನಾವಲ್ಲಿ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಇತಿಹಾಸ ಅದು. ನಾವು ಒಂದು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಅವಮಾನಗಳನ್ನ, ಅಪಮಾನಗಳನ್ನ, ಕಷ್ಟಗಳನ್ನ, ಸಮಸ್ಯೆಗಳನ್ನ ಎದುರಿಸಿದೀವಿ. ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕಪ್ಪ, ಇದನ್ನ ನಾವು ಬರೀ ಹೋರಾಟದಿಂದ ನಾವು ತಗೊಳ್ಳುವಂತ ಪರಿಸ್ಥಿತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಇಲ್ಲಿ ಕನ್ನಡಿಗನಿಗೆ ಯಾವುದೇ ಸಮಸ್ಯೆ ತೊಂದರೆ ಆದ್ರೂ ಕೂಡ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲಿ ಏನೋ ಒಂಥರ ನವೆಂಬರ್ 1 ರಾಜ್ಯೋತ್ಸವ ಅಂತಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ಕನ್ನಡಿಗನಿಗೂ ಆ ಒಂದು ಆತುರತೆ. ಬೆಳಗಾವಿ ನಗರದ ಎಲ್ಲ ಕನ್ನಡ ಯುವಕ ಮಂಡಳಿಗಳನ್ನ ನಾನು ಅಭಿನಂದಿಸ್ತೀನಿ. ಅವ್ರು ಇಲ್ಲಿಯ ಒಬ್ಬ ಗೂಂಡಾ ಅಂತಾನೆ ಹೇಳ್ಬೇಕಾಗತ್ತೆ. ಬೆಳಗಾವಿಯ ನಗರದ ಒಬ್ಬ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಒಬ್ಬ ಶುಭಂ ಶೆಳಕೆ ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು, ಕಾಳಿ ಮಿರ್ಚಿ ಸಾಹೇಬ್ರು, ನಾನು ಅದನ್ನ ವಿಚಾರವಾಗಿ ಬಹಳಷ್ಟು ಕೂಡ ನಾನು ಅವ್ರ ಜೊತೆ ಮಾತಾಡಿದಾಗ, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ದಿನದ ಉತ್ಸವ ಆಗದೆ ಅದು 365 ದಿನ ಕನ್ನಡದ ನಿತ್ಯೋತ್ಸವ, ಕನ್ನಡದ ಉತ್ಸವ ಆಗ್ಬೇಕನ್ನೋ ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಶಪಥವನ್ನ ಮಾಡಿ